Hello guys, welcome to day 2. So today we'll be going to Yana Caves and Vibhuti Falls. So ಬನ್ನಿ ಹೋಗುವ, ಸ್ಟಾರ್ಟ್. ಇದೊಂದು ಚಿಕ್ಕ ಆಫ್ ರೋಡ್ ಇದೆ ನಿಮ್ಮ ಈ ರೆಸಾರ್ಟಿಗೆ ಬರೋಕ್ಕಿಂತ ಮುಂಚೆ. ನಿನ್ನೆ ನೀವು ನೋಡಿದ್ದು ತೋರಿಸಿದ್ದೀನೋ ಇಲ್ಲೋ ಗೊತ್ತಿಲ್ಲ ಲಾಸ್ಟ್ ವಿಡಿಯೋನಲ್ಲಿ, ಬಟ್ ಇವತ್ತಿನ ವಿಡಿಯೋನಲ್ಲಿ ಐ ಆಮ್ ಜಸ್ಟ್ ಶೋಯಿಂಗ್ ಯು ದಿಸ್. ನಿಮ್ಗೊಂಥರ ಫಾರೆಸ್ಟ್ ಒಳಗಡೆ ಓಡಿಸ್ದಂಗೆ ಫೀಲ್ ಬರುತ್ತೆ ಇಲ್ಲಿ ಈ ರೆಸಾರ್ಟಿಗೆ ಬರಬೇಕಾದ್ರೆ. ಸೊ ಯಲ್ಲಾಪುರ ಕಾರವಾರ ಹೈವೇಗೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿಂದ ಡಿಸ್ಟೆನ್ಸು ಯಾಣ ಕೇವ್ಸ್ಗೆ ತೋರಿಸ್ತಾ ಇರೋದು 64 ಕಿಲೋಮೀಟರ್ಸ್, ವಿಚ್ ಇಸ್ 1 hour 26 minutes ಆಫ್ ರೈಡ್. ಬನ್ನಿ ನೋಡೋಣ ಹೇಗಿರುತ್ತೆ ಈ 1 hour 26 minutes. ರೋಡ್ ಹೇಗಿದೆ, ಪ್ಲೇಸ್ ಹೇಗಿದೆ, ಎಷ್ಟು ಜನ ಬರ್ತಾರೆ. ಆ್ಯಂಡ್ ಟುಡೇ ಸಂಡೇ, ಕ್ರೌಡ್ ಹೇಗಿರುತ್ತೆ ಗೊತ್ತಿಲ್ಲ. ಮುಂದೆ ಹೋಗ್ತಾ ಇರೋದು ನಮ್ಮ ದೀಪಕ್ ಜಾಂಗ್ರಾ ಅವ್ರದ್ದು ಕಾರು. ಆ ಕಾರ್ ಒಳಗಡೆ 4 ಜನ ಇದ್ದಾರೆ, ಅಶೋಕ್, ಅಜಯ್ ಆ್ಯಂಡ್ ಮಲಿಕ್. ಇದು ಯಲ್ಲಾಪುರ ಹತ್ರ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಯು ಕ್ಯಾನ್ ಸಿ ಹಿಯರ್ ಮಗೋಡ್ ಫಾಲ್ಸ್, ಜೇನುಕಲ್ಗುಡ್ಡ, ವಿಭೂತಿ ಫಾಲ್ಸ್, ಗೋಕರ್ಣ, ಮುರುಡೇಶ್ವರ್ ಎಲ್ಲ ನಿಯರ್ ಬೈ ಇದಕ್ಕೆ. ಆಮೇಲೆ ಲಾಸ್ಟ್ ವೀಡಿಯೋನು ನೀವು ನೋಡಿರ್ಬೋದು. ಈ ರೋಡ್ ಒಂದು ಸ್ವಲ್ಪ ದೂರ ಚೆನ್ನಾಗಿದೆ, ಅದಾದಮೇಲೆ ಎಕ್ಸ್ಕೊಟ್ಟು ಹೋಗಿದೆ. ಸೊ ನೋಡುವ ಸರಿಯಾಗಿದೆಯೋ ಇಲ್ವೋ ಅಂತ. ಸೊ ಮುಂದೆ ಒಂದು ಚಿಕ್ಕ ತರಕಾರಿ ಅಂಗಡಿ, ಒಂದು ಚಿಕ್ಕ ಗಾಡಿ, ಎಪ್ಪೆ ಗಾಡಿ ಸೈಡೇ ಬಿಡ್ತಾ ಇಲ್ಲ. ಸೊ ಇವನಿಗೆ ಗುಜ್ಜು ಟ್ರಕ್ಕವನಿಗೆ ಓವರ್ಟೇಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ನಮಗೆ ಓವರ್ಟೇಕ್ ಮಾಡೋಕ್ಕೂ ಆಗ್ತಾಯಿಲ್ಲ. ಲುಕ್ ಎಟ್ ದ ವ್ಯೂ ಮ್ಯಾನ್, ಲುಕ್ ಎಟ್ ದ ವ್ಯೂ. ಸೊ ಈ ರೋಡೆಲ್ಲ ಈ ರೋಡು ಪೂರ್ತಿ ಕಿತ್ತೋಗಿತ್ತು ಆ್ಯಕ್ಚುಲಿ, ಈಗೂ ಕಿತ್ತೋಗಿದೆ ಆ ಕಡೆ ನೋಡಿದರೆ. ನೋಡಿ ಪೂರ್ತಿ ಇಲ್ಲಿ ತನಕ ಬಂದಿಲ್ಲ ಇರಬೇಕು ಅವ್ರು ಇನ್ನು. ದಿಸ್ ಇಸ್ ಪೂರ್ತಿ ಕಿತ್ತು ಬಂದಿದೆ ರೋಡು. ಯು ಕ್ಯಾನ್ ಸಿ ಹಿಯರ್ ಯಾಣ, ಗೋಕರ್ಣ, ಮುರುಡೇಶ್ವರು, ಮಂಗಳೂರು ಎಲ್ಲ ಲೆಫ್ಟ್ ಹೋಗಬೇಕು. ಸೊ ನಾವು ಲಾಸ್ಟ್ ಟೈಮು ಇದೇ ರೂಟ್ ತೊಗೊಂಡಿದ್ವಿ ಲೆಫ್ಟು, ಕುಮಟಾಗೆ ಹೋಗ್ತಾ. ವಿಲ್ ವೇಟ್ ಫಾರ್ ದೆಮ್. ಓಕೆ, ಸೊ ಎಷ್ಟಿದೆ ಹೇಳಿದೆ, ಯಾಣ 21 ಕಿಲೋಮೀಟ್ರು, ವಿಭೂತಿ ಫಾಲ್ಸ್ 16 ಕಿಲೋಮೀಟ್ರ್, ಅಲ್ಲೇ ಹೋಗ್ಬೇಕು ನಾವು. ಸೊ ಹೆಲ್ಮೆಟ್ ವೈಸರ್ ಎಲ್ಲ ಓಪನ್ ಮಾಡಿದ್ವಿ ಫ್ರೆಶ್ ಏರ್ ತೊಗೊಳಕ್ಕೆ. ಮ್ಯಾಪು ಓಕೆ ಎಕ್ಸಿಟ್ ಆಗಿಬಿಟ್ಟಿದೆ ನಂದು, ಸಿನ್ಸ್ ದೆರ್ ಇಸ್ ನೋ ಸಿಗ್ನಲ್. ಸೊ ಯತೀಶ್ ಹಾಕಿದ್ದಾನೆ ಮ್ಯಾಪು. ಆ್ಯಂಡ್ ರೋಡ್ ಈಸ್ ಆಲ್ಸೋ ಗುಡ್, ಇಷ್ಟಿದ್ರೆ ಸಾಕು. ಪ್ಲ್ಯಾನಿಂಗ್ ಇನ್ನು 21 ಕಿಲೋಮೀಟರ್ಸ್ ಏನೋ ಇಲ್ಲ 17 ಕಿಲೋಮೀಟರ್ಸಾ ಯತೀಶ? ಸೊ ಇಟ್ ಇಸ್ 20 ಕಿಲೋಮೀಟರ್ಸ್ ಟು ಯಾಣ ಕೇವ್ಸ್, ಅಲ್ಲಿ ಹೋಗೋಕ್ಕೆ. ಆ್ಯಂಡ್ ಇಟ್ಸ್ 35 minutes ಆ್ಯಂಡ್ ಟೈಮ್ ಇಸ್ ನೌ 12 o'clock. ಸೊ ಬ್ಯೂಟಿಫುಲ್ ರಿವರ್ ನೋಡ್ಬೋದು ನೀವು, ವೆರಿ ನೈಸ್. ಬ್ರಿಡ್ಜ್ ಸಖತ್ತಾಗಿದೆ, ಬಟ್ ಅದೇ ನಿಮ್ಗೆ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ. ಕೆಳಗೆ ಇಳಿಯೋ ಜಾಗ ಆಯ್ತಂದರೆ ಬರಬೇಕಾದ್ರೆ ನೋಡುವ, ಒಂದು ಸ್ವಲ್ಪ ಹಂಗೆ ಇಳಿದ್ಬಿಟ್ಟು ಬರೋಕ್ಕಾಗತ್ತಾ ಅಂತ ನೋಡುವ. ನೀವು ಯಲ್ಲಾಪುರಿಂದ ಏನಿದು ಯಾಣ ಕೇವ್ಸಿಗೆ ಬರೋ ರೂಟ್ ತುಂಬ ಚೆನ್ನಾಗಿದೆ. ಇದು ಹೆಂಗೆ ನೋಡಿ ಹೆಂಗೆ ಅಗದ್ಬಿಟ್ಟು ರೋಡ್ ಮಾಡಿರೋದು, ಅಮೇಝಿಂಗ್. ಮತ್ತು ಇಳಿತಾ ಇದ್ದೀವಿ ನಾವು ಏರ್ಬಿಟ್ಟು, ಬಟ್ ಏನಂದರೆ ಮ್ಯಾಪ್ ಇಲ್ಲ. ಸೊ ವಿ ಆರ್ ಆಲ್ ಡಿಪೆಂಡಿಂಗ್ ಆನ್ ದ ಸೈನ್ ಬೋರ್ಡ್ಸ್. ಸೊ ಇಲ್ಲಿವರೆಗೂ ಸೈನ್ ಬೋರ್ಡ್ ಪ್ರಕಾರನೇ ಬಂದಿದ್ದೀವಿ. ಇಲ್ಲಿ ಅದು ಒಂದು ಸೈನ್ ಬೋರ್ಡ್ ಇದೆ, ನೋಡುವ ಹೇಗಿದೆ ಅಂತ. ಯಾಣ ಇಸ್ ರೈಟ್, ಸಿರ್ಸಿ ಇಸ್ ಸ್ಟ್ರೈಟ್. ಸೊ ರೈಟ್ ಹೋಗ್ಬೇಕು ಇಲ್ಲಿಂದ. ಓಕೆ, ಇಲ್ಲಿ ರೋಡ್ ಚಿಕ್ಕದಾಯ್ತು. ಇವಾಗ ಇಂಡಿಕೇಟರ್ ಆಫ್ ಮಾಡಿದ್ವಿ. ಮುಂದೆ ಗಾಡಿ ಬಂದರೆ ಒಂದು ಗಾಡಿ ಕೆಳಗೆ ಇಳಿಬೇಕಾಗತ್ತೆ. ಓಕೆ, ಆಗಿದೆ ರೋಡ್ ಮಾತ್ರ. ಇದು ಜಿಂಚಾಕ್ ರೋಡ್, ವೆರಿ ಬ್ಯೂಟಿಫುಲ್ ರೋಡ, ತುಂಬ ಚೆನ್ನಾಗಿದೆ. ಎಲ್ಲ ಕೊರೆದು ಮಾಡಿರೋದು ರೋಡ್. ಓಯ್
ಮೈ ಗುಡ್ನೆಸ್, ಎಷ್ಟು ಡೌನ್ ಇದೆಯಲ್ಲ ಇದು. ಮುಂದ್ಗಡೆ ಬ್ರೇಕ್ ಹಿಡಿತಾ ಇಲ್ಲ ಗುರು. ಬಟ್ ಮರ ಏನೋ ಇದು ಮಾಡಿದಾರಲ್ಲ, ಅಮೇಝಿಂಗ್. ಆ 2 ಜೊತೆ ಮರ ಚೆನ್ನಾಗಿದೆ, ಈ ಮರನೂ ಚೆನ್ನಾಗಿದೆ. ಇದು ನಮ್ಮದು ಯಾವ್ದು ನೆನಪು ಬರ್ತಾ ಇದೆ ಅಂದರೆ, ದಾಂಡೇಲಿನಲ್ಲಿ ನಾವು ಹೋಗಿದ್ವಲ್ಲ, ಆ ಫೀಲಿಂಗ್ ಬರ್ತಾ ಇದೆ ನನಗೆ. ಆಫ್ ರೋಡಿಂಗ್ ಮಾಡಿದ್ವಲ್ಲ ದಾಂಡೇಲಿನಲ್ಲಿ, ನಾನು ಬಿದ್ದಿದ್ದೆ ಅಲ್ಲ 2 ಸಲ, ಹಾಗೆ ಅನ್ನಿಸ್ತಾ ಇದೆ ಇದು. ಹತ್ತೋದು ಮಜಾ ಇದೆ, ಹತ್ತಬೇಕಾದ್ರೆ ಆಪೋಸಿಟಿಂದ ಗಾಡಿ ಬಂತಂದ್ರೆ ಅದು ಇನ್ನೂ ಮಜಾ ಇರುತ್ತೆ. ಮುಂದೆಯಿಂದ ಕಾರ್ ಬರ್ತಾ ಇದೆ, ಬರಪ್ಪ. ದಿಸ್ ಇಸ್ ಇದೆ ನಿಮಗೆ ಇಂಟರ್ಕಾಮಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಇದು. ಯತೀಶ್ ನಂಗೆ ಮುಂಚೆನೇ ಹೇಳಿಬಿಟ್ಟ ದಟ್ ಕಾರ್ ಬರ್ತಾ ಇದೆ ಅಂತ. ಐ ವಾಸ್ ರೆಡಿ ಫಾರ್ ಇಟ್. ಅದೆಷ್ಟು ಪೂರ್ತಿ ಇಳಿದಿದ್ದು. ಕರೆಕ್ಟ್. ಅದು ಇದು ಹೆಂಗೆ ಅಷ್ಟು ಹತ್ತಿರೋ ಘಾಟ್ ಸೆಕ್ಷನ್ ಹಿಂಗೆ ಸ್ವಿಂಕ್ ಅಂತೇಳಿ ಹಿಂಗೆ ಇಳಿದು ಬಿಡೋದು ಹಿಂಗೆ. ಬಂದುಬಿಟ್ವಿ. ಪ್ರಾಬಬ್ಲಿ ಬಸ್ಸು 2 ಪಾರ್ಕ್ ಮಾಡಿದ್ದಾರೆ. ಟೆಂಪೋ ಓಕೆ. ಬೇರೆ ಎಲ್ಲ ಜಾಗ. ಈಗ ನಮ್ಮದು ಬೈಕ್ ನಿಲ್ಸೋದಂತ ತಲೆನೋವು. ಈ ಸ್ಟ್ಯಾಂಡ್ ಬೇರೆ ಡ್ಯಾಶ್ ಥರ ಆಡುತ್ತೆ. ಇಲ್ಲೇ ಒಂದು ಚಿಕ್ಕ ಜರಿ ಇದೆ. ಒಂದು ಜನ ಬುದ್ಧಿನೇ ಇಲ್ದಂಗೆ ಎಲ್ಲ ಕೋಕು ಗೀಕು ಎಲ್ಲ ಅಲ್ಲೇ ಬಿಸಾಕೋದು. ಏನೋ ಚಿಕ್ಕ ಅಂಗಡಿ ಸೆಟಪ್ ಮಾಡ್ತಾ ಇದ್ದಾರೆ. ಏನಾಗಿದೆ? ಕಬ್ಬಿನ ಜ್ಯೂಸು. ವಿಲ್ ಹ್ಯಾವ್ ದ್ಯಾಟ್ ಕಬ್ಬಿನ ಜ್ಯೂಸ್. ದಿಸ್ ಇಸ್ ದ ಎಂಟ್ರಿ. ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ. ಇದೇನು ಶ್ರೀ ಕ್ಷೇತ್ರ ಅಂದರೆ ಏನು ಇದನ್ನ ಇದು ದೇವಸ್ಥಾನ ಬೇರೆ ಇದೆಯಾ? ಓಕೆ. ತುಂಬ ಜನ ಇದ್ದಾರೆ, ಬೇಜಾನ್ ಜನ ಅವರೇ. ನೋಡೋಣ ಹೇಗಿರುತ್ತೆ. ಸೊ ಇದು ಎಂಟ್ರೆನ್ಸು, ಇದು ಪಾರ್ಕಿಂಗ್ ಆಫ್ ಯಾಣ ಕೇವ್ಸ್. ನೆರಳಿಲ್ಲ, ಬಟ್ ಅಲ್ಲಿ ನಿಲ್ಸೋದ? ಹಿಂಗೆ ನಿಲ್ಲಿಸುವಲ್ಲ, ಹಿಂಗೆ ನಿಲ್ಲಿಸುವ. ನೋಡ್ಬೋದು ನೀವು, ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ. This is the entrance. No making noise because honeybees are ಸೊ ಏನೂ ನಾಯ್ಸ್ ಮಾಡಬಾರ್ದು, ಯಾಕಂದರೆ ಹನಿ ಬೀಸ್ ಎಲ್ಲ ತುಂಬ ಇದೆ ಅಂತೆ. ಸೌಂಡಿಗೆ ಇಟ್ ಮೈಟ್ ಫ್ಲೈ ಅಟ್ಯಾಕ್ और समथिंग. दीपक, आपको कैसे लग रहा है इस टुडेस ड्राइव टू फ्रॉम होटल टू याना? Hotel to Yana. It was actually, to be honest, one of the best route I have ever seen. Yes. But yeah, for bike it is fine, but car it was a bit tricky. Bit tricky. But yeah, somehow it was equally adventurous, so I really liked it. Okay. It's full of nature, feel like I'm in the middle of nature. There's a fresh breathe and all. Yeah. Just enjoying. Okay. Yeah, thanks man. Thanks Thank for bringing me here. ಈ ಥರ ಫುಲ್ ಸ್ಟೀಪ್ ಇದೆ ಒಂದು ಸ್ಟ್ರೆಚ್ಚು ಇಳಿಯೋಕ್ಕೆ. ಸೊ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಗೆಟಿಂಗ್ ಡೌನ್ ಆರ್ ಕ್ಲೈಂಬಿಂಗ್ ಅಪ್. ತುಂಬ ಜನ ಬಂದಿದ್ದಾರೆ ಇಲ್ಲಿ ಈ ಪ್ಲೇಸ್ ನೋಡೋಕ್ಕೆ. ಆ್ಯಂಡ್ ಸಿನ್ಸ್ ದಿಸ್ ಇಸ್ ಸಂಡೇ, ಮಜಾ ಆಗ್ಯಾ ದೀಪಕ್. ಸೊ ಇದೇ ಯಾಣ ಕೇವ್ಸ್, ಈ ಥರ ಇದೆ ನೋಡಿ. एक नंबर की जगह भाई. This is how it is. हाथीराम चौधरी बोल रहे हैं. So this is Yana cave for you. ಹೆಂಗಿದೆ ನೋಡಿ ಕಲ್ಲು. ಇದು ಎಂಟ್ರೆನ್ಸು. ವಾವ್, ಸಕ್ಕತ್ತಾಗಿದೆ. ಜೇನು ನೋಡಲ್ಲಿ, ಹನಿ ಬೀಸ್. ಇಫ್ ಯು ಕ್ಯಾನ್ ಸಿ ದೇರ್ ದೀಪಕ್. ಸೊ ದೇವಸ್ಥಾನ ಇದೆ ಒಳಗಡೆಯಲ್ಲಿ. ಸೊ ಆದ ಕಾರಣದಿಂದ ನಮ್ಮ ಚಪ್ಪಲಿಗಳನ್ನು ನಾವು ತೆಗೆದುಬಿಟ್ಟು ಹೋಗಬೇಕು. ತುಂಬ ಸುಡ್ತಾ ಇದೆ, ತುಂಬ ಸುಡ್ತಾ ಇದೆ. ಸೊ ನೀವು ಟೆಂಪಲ್ ಒಳಗಡೆನೇ ಇಂದನೇ KFCಗೆ ಹೋಗಬೇಕು. ಸೊ ಈ ಥರ ಟೆಂಪಲಿಂದ ಅಲ್ಲಿಂದ ಬರ್ತೀರ ನೀವು. ಅಲ್ಲಿಂದ ಬಂದು ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದು KFC ಎಂಟ್ರೆನ್ಸ್ ಅಂತ ಇದೆ ನೋಡಿ. ದಿಸ್ ಇಸ್ ಹೌ ಯು ಶುಡ್ ಗೋ.
ಇಲ್ಲಿಂದ ಹೋಗಬೇಕು. ಸೊ ದೇರ್ ಇಸ್ ನೋ ಅದರ್ ಎಂಟ್ರೆನ್ಸ್. ದೇ ಕೂಡ ಮೇಡ್ ದಿಸ್ ಎಂಟ್ರೆನ್ಸ್, ಬಟ್ ಅದನ್ನೇನೋ ಲಾಕ್ ಹಾಕಿದ್ದಾರೆ. ಸೊ ನಾವು ಬರೇ ಕಾಲಲ್ಲೇ ಹೋಗಬೇಕು, ಅದೇ ಪ್ರಾಬ್ಲಮ್ ಇರೋದು ಇವಾಗ. ನೋಡುವ, ವಿಚ್ ಇಸ್ 10 rupees. ವಿ ಹ್ಯಾವ್ ಟು ಪೇ ಹಿಯರ್, ಪ್ರೊಸೀಡ್ ಫರ್ದರ್. ಸೊ ದಿಸ್ ಇಸ್ ಹೌ ಇಟ್ ಈಸ್. ಕೇವ್ ನೋಡಿ ಹೇಗಿದೆ ಅಂತ. ಮೈ ಗಾಡ್, ಸಖತ್ತಾಗಿದೆ. ಸೊ ಹಿಂಗೆ ಸ್ಟೆಪ್ಸ್ ನಡ್ಕೊಂಬಂದರೆ ಈ ಥರ ಇದೆ ನೋಡಿ ಕೇವ್. ನೈಸ್. ಓ ವೆರಿ ಫುಲ್ ಚಿಲ್ಲಾಗಿದೆ. ಈ ಥರ ಇದೆ. ವಾವ್, ನೈಸ್. ಹಂಗೆ ಒಳಗೆ ಹೋಗುವ. ದೇ ಹ್ಯಾವ್ ಪುಟ್ ದಿಸ್ ಮ್ಯಾಟ್ ಸೊ ದ್ಯಾಟ್ ವಿದೌಟ್ ಶೂಸ್ ವಾಕ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಬಂದಿದ್ದು ಫಸ್ಟ್ ಇದು. ವಾವ್, ಈ ಕೇವಾ? ಇಲ್ಲಿ ಅದು ಬ್ಯಾಟ್ ಸೌಂಡ್ ಮಾಡ್ತಾಯಿದೆ, ಕುಚುಕ್ ಕುಚುಕ್ ಅಂಥೇಳಿ. ಬಟ್ ಈ ಥರ ಇದೆ ನೋಡಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಶೂಸ್ ಅಲೌ ಮಾಡಬೇಕಿತ್ತು ಅವರು, ಆ್ಯಂಡ್ ಅಲೌ ಮಾಡ್ತಾಯಿಲ್ಲ. ಶ್ರೀ ಕ್ಷೇತ್ರ ಯಾಣ. ದೇರ್ ಆರ್ ಹನಿ ಬೀಸ್. ಡೋಂಟ್ ಮೇಕ್ ನಾಯ್ಸ್, ಕೀಪ್ ಸೈಲೆನ್ಸ್, ಕೀಪ್ ಕ್ಲೀನ್, ಡು ನಾಟ್ ರೈಟ್ ಆನ್ ಸ್ಟೋನ್ಸ್. ಹನಿ ಬೀಸ್ ಇದೆ, ಜೇನು ಎಲ್ಲ ಇದೆ ಇಲ್ಲಿ. ಸೊ ನಾಯ್ಸ್ ವೆರಿ ನಿಧಾನಕ್ಕೆ ಮಾತಾಡಬೇಕು, ಆ್ಯಂಡ್ ಕ್ಲೀನ್ ಇಡಿ. ಪ್ಲಾಸ್ಟಿಕ್ಸ್ ಎಲ್ಲ ಬಿಸಾಕಬೇಡಿ ಬಂದಾಗ. ಈ ಥರ ಇದೆ ನೋಡಿ. ವಿದೌಟ್ ಶೂಸ್ ಆರ್ ಸ್ಲಿಪ್ಪರ್ಸ್ ನಡೆಯೋದು ತುಂಬ ಕಷ್ಟ ನನಗೆ. ಲಾಸ್ಟ್ ಟೈಮ್ ಬಂದಾಗ ಶೂಸ್ ವಾಸ್ ಅಲೌಡ್, ಬಟ್ ಇಟ್ ವಾಸ್ ಲೈಕ್ 8 years ಬ್ಯಾಕ್ ನಾನು ಬಂದಿದ್ದು. ಬಟ್ ಇವಾಗ 6 years ಹಂಗಾಗಿದೆ. ಬಟ್ ಇವಾಗ ಶೂಸ್ ತೆಗೆದುಬಿಟ್ಟಿದ್ದಾರೆ. ಶೂಸ್ ಹಾಕೊಂಬರೋಂಗಿಲ್ಲ. ಅದೊಂದು ಕಲ್ಲು ನೋಡಿ ಹೆಂಗೆ ನಿಂತ್ಕೊಂಡಿದೆ ಇಲ್ಲಿ. ವಾ. ಸೊ ಈ ಗ್ಯಾಪಲ್ಲಿ ಹೋಗಬೇಕು. ಸೊ ನೀವು ಮೂವಿ 147 hours ನೋಡಿರ್ಬೋದು, ಅದು ಇಲ್ಲಿ ಶೂಟ್ ಆಗಿಲ್ಲ. हाँ वायरल हो जाएगा ये वीडियो. वो पत्थर गिर गया तो वायरल. There are so many bats. Oh my God! If you can see. Oh my. ಹೆಂಗಿದೆ ನೋಡೋದು. My goodness. I don't know how. कैमरा में आपको कैसे दिख रहा है. बट यहाँ पे आज देखेंगे. वाह क्रेजी. ಪ್ಯಾಟಿಂಗ್ ಹಾಂ ಇಲ್ಲ, ಹಂಗೆ ಇಳಿದು ಹೋಗೋದು. ಸೊ ಜನ ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾರಾ ಅಥವಾ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಫೋಟೋ ಸೆಷನ್ ನಡೀತಾ ಇದೆ ಇಲ್ಲಿ. ಸೊ ಬ್ಯಾಟದು ಸ್ವಲ್ಪ ಸ್ಮೆಲ್ಗಳಿದೆ. ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ಗುರು. ಓಕೆ, ಸೊ ಕವಳ ಕೇವ್ಸಿಂದ ಇದು ಆಚೆ ಬಂದಿದ್ದೀವಿ ಇವಾಗ. ಓ ಸಾರಿ, ಈ ಕಡೆ ವ್ಯೂ ನೋಡಿ ಹೀಗಿದೆ.
ಸೊ ದಿಸ್ ಇಸ್ ಎಕ್ಸಿಟ್ ಆ್ಯಕ್ಚುಲಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಶೂಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ. ಅಷ್ಟು ಏನು ಕಷ್ಟ ಇಲ್ಲ. ಇಲ್ಲಿ ನೋಡಿ ಜನ ಎಷ್ಟು ಲವ್ ಇದೆ ಅಂದರೆ ಅವ್ರದ್ರಲ್ಲಿ ಗಿಡದ ಮೇಲೆಲ್ಲ ಹಿಂಗೆ ಬರೆಯೋದು, ಈ ಥರ ಹೆಸರು ಬರ್ಕೊಂಡಿರೋದು ಕಾಣಿಸ್ತಾ ಇದೆಯಾ? ಈ ಥರ ಗೊತ್ತಿಲ್ಲ ಅದೆಲ್ಲ ಯಾಕೆ ಬರೀತಾರಂಗೆ ಅಂತ, ಏನು ಸುಖ ಸಿಗುತ್ತೋ ಆ ಥರ ಬರ್ತು. ಬಟ್ ಏನು ಚೆನ್ನಾಗಿ ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ ಈ ಥರ ಕಲ್ಲು ಥರ ಏನಿಲ್ಲ, ಸಿಮೆಂಟ್ ಸ್ಟೆಪ್ಸೇ ಇದೆ. ಸೊ ಬೇರ್ ಫುಟ್ಟು ನಡಿಬೋದು, ಆ ಥರ ಏನಿಲ್ಲ. ಬಟ್ ಆ ಒಳಗಡೆ ಎಲ್ಲ ಒಂದು ಸ್ವಲ್ಪ ಕಲ್ಲಿದೆ, ನೋಡ್ಕೊಂಡು ನಡೀರಿ ಅಷ್ಟೇ, ಏನಿಲ್ಲ. ಬಟ್ ಯು ಕ್ಯಾನ್ ಮ್ಯಾನೇಜ್ ಬೇರ್ ಫುಟ್. ಸೊ ಇದೊಂದು ಟೆಂಪಲ್ಲು ಪ್ರಾಬಬ್ಲಿ. ಕ್ಯಾ ಹೊಟ್ಟೆ? ಓ ತುಂಬ ಬಿಸಿ ಇದೆ. ಓ ಮೈ ಗುಡ್ನೆಸ್. हो अभी रिएक्शन देखेंगे सबका. ये सैंड मीन्स मड ಅದು ತುಂಬ ಬಿಸಿ ಇದೆ. ओ अशोक इज कंट्रोलिंग, ऐसा जानबूझ के कंट्रोलिंग है. सॉफ है, सॉफ है. हम लोग सब बच्चे थे तो बच्चे तो सभी थे सर, लेकिन पहले तो चलेगा ही ना. ಇಲ್ಲಿ ನೋಡಿ, ಇಲ್ಲಿಂದ ನಿಮ್ಗೆ ಕಾಣಿಸ್ತಾ ಇದೆಯಾ ಜೇನ್ ಇದು ಎಲ್ಲ. ಒಂದಂತೂ ಜೇನ್ ಹಾರಿದೆ, ಎಲ್ಲ ಹಾರ್ತಾ ಇದೆ. ಟೆಂಪಲಿಂದ ಆಚೆ ಬರ್ತಾನೆ ಇಲ್ಲಿ ಫ್ರೀ ಕೋಲ್ಡ್ ಡ್ರಿಂಕ್ಸ್ ಅಂತ ಇದೆ ಫ್ರಮ್ ಟೆಂಪಲ್. ಲೆಟ್ಸ್ ಸಿ ಹೇಗಿದೆ ಅಂತ. ಮೇಡಮ್ ಏನು ಮೇಡಮ್ ಇದು? ಫ್ರೀ ಜ್ಯೂಸ್ ಕೊಡಿ. ಸೊ ಇದು ಟೆಂಪಲ್ ಕಡೆಯಿಂದ. ಹೌದು. ಸೊ ಇದು ಒಂಥರ ಪಾನಕ ಇದ್ದಂಗಿದೆ. ಇಟ್ಸ್ ವೆರಿ ನೈಸ್. ಯಾಣ ಕೇವ್ಸ್ ಆಯಿತು. ವಿ ಆರ್ ರಿಟರ್ನಿಂಗ್ ಬ್ಯಾಕ್ ನಾವು. ಬಟ್ ಇವಾಗೂ ಜನ ಬರ್ತಾನೇ ಇದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಇರೋದು ವಿಭೂತಿ ಫಾಲ್ಸು. ಇಲ್ಲಿ ಏನೂ ಊಟಕ್ಕೆ ಏನೂ ಇಲ್ಲ. ಸೊ ಬೆಸ್ಟ್ ಥಿಂಗ್ ಈಸ್ ಈಟ್ ಫ್ರೂಟ್ಸ್ ಅಂಗಡಿಗಳಿದೆ, ಚಿಕ್ಕ ಚಿಕ್ಕದು ಥರ ಸ್ಟಾಲ್ಗಳು. ಸೊ ದೇ ಯು ವಿಲ್ ಗೆಟ್ ಫ್ರೂಟ್ಸ್. ಸೊ ಅದನ್ನೇ ತಿಂದ್ಕೊಂಡು ಇರಬೇಕು. ಈ ಥರ ಪ್ರಾಪರ್ ಊಟ ಅಂತ ಏನು ಸಿಗಲ್ಲ. ಬಟ್ ಅದು ಗೊತ್ತಿಲ್ಲ, ನೋಡುವ. ಅದೊಂದು ಜಂಕ್ಷನ್ ಇದೆ, ವಿ ನೀಡ್ ಟು ಟ್ರೈ ದೇರ್, ಅಲ್ಲಿ ಏನು ಸಿಗುತ್ತೆ ಅಂತ. ಸೊ ಟೈಮ್ ಈಸ್ ನಾವು 2 PM. ಸೊ ಊಟದ ಟೈಮ್ ಆ್ಯಕ್ಚುಲಿ. ನೋಡು, ಆ ಜಂಕ್ಷನ್ನಲ್ಲಿ ನಾವು ಲೆಫ್ಟ್ ಹೋಗಬೇಕು ವಿಭೂತಿ ಫಾಲ್ಸ್ಗೆ. ಸೊ ಅಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡಬೇಕು. ವಿಭೂತಿ ಫಾಲ್ಸ್ ಹೋಗೋ ರೂಟಲ್ಲೇ ವಿ ಹ್ಯಾವ್ ದಿಸ್ ಹೋಟೆಲ್ ವಿಭೂತಿ. ಸೊ ನಾವು ಇಲ್ಲೇ ಊಟಕ್ಕೆ ನಿಲ್ಸಿದ್ದೀವಿ. ಟೈಮ್ ಇವಾಗ ಬಂದುಬಿಟ್ಟು 2:10. ಸೊ ಈ ಥರ ಇದೆ ಹೋಟೆಲು. ಊಟ ಆರ್ಡ್ರ್ ಮಾಡಿದ್ದೀವಿ, ಚಪಾತಿ ಊಟ. ನೋಡುವ ಹೇಗಿರುತ್ತೆ ಅಂತ. ನಮ್ಮ ಊಟ ಇವತ್ತಿಂದು ಲುಕ್ಸ್ ವೆರಿ ಡಿಲಿಷಿಯಸ್. ಅರೆ ಹಪ್ಪಳ ಹಾರ್ತು, ಡಿಲಿಷಿಯಸ್ ಥಿಂಗ್ ಹುಡುಗೆ ಹಪ್ಪಳ ಹುಡುಗೆ. ಇದು ಊಟ. ಇದೊಂದು ಹಪ್ಪಳ ಬೇರೆ ಕೊಡ್ತೀವಿ. ಫ್ಯಾನ್ ಸ್ವಲ್ಪ ಕಮ್ಮಿ ಮಾಡೋಕ್ಕಾಗತ್ತಾ? ಬಿತ್ತದು. ಸೊ ಒಳ್ಳೆಯ ಒಂದು ಭರ್ಜರಿ ಊಟ ಆಯಿತು. ಮೀಲ್ಸು ತುಂಬ ಚೆನ್ನಾಗಿತ್ತು ಅಲ್ಲಿ ಮೀಲ್ಸು. ಆ್ಯಂಡ್ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ವಿಭೂತಿ ಫಾಲ್ಸ್. ಸೊ ಮ್ಯಾಪ್ ವರ್ಕ್ ಆಗ್ತಾ ಇಲ್ಲ, ಇಂಟರ್ನೆಟ್ ಇಲ್ಲ. ಬಟ್ ರೂಟ್ ಇದೇ ರೂಟು. ಎಷ್ಟು ಕಿಲೋಮೀಟ್ರ್ ಅಂತ ನೋಡಬೇಕು. ಐ ಥಿಂಕ್ 7 to 8 ಕಿಲೋಮೀಟರ್ಸ್ ಇರ್ಬೋದು. ಇದು 3 ಕಿಲೋಮೀಟರ್ಸಾ? ಓಕೆ, ಹೋಟೆಲಿಂದ 3 to 4 ಕಿಲೋಮೀಟರ್ಸ್ ಅಂತೆ. ಸೊ ವಿಭೂತಿ ಫಾಲ್ಸ್ ಬಂದಿದ್ದೀವಿ ನಾವು. ವಿಭೂತಿ ಜಲಪಾತಕ್ಕೆ ಸ್ವಾಗತ. ಸೊ ನಾವು ಈ ದಾರಿಯಿಂದ ಬಂದು ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗ್ ಅಲ್ಲಿದೆ. ಇಲ್ಲಿ ಆ್ಯಕ್ಚುಲಿ ಮಾಡಿದರೆ ಒಳ್ಳೆಯದಲ್ಲ ಈ ದಾರಿನಲ್ಲಿ. ಡೋಂಟ್ ನೋ ವೈ ದೇ ಹ್ಯಾವ್ ಡನ್ ಇಟ್ ಹಿಯರ್. ಆ್ಯಂಡ್ ಇದು ಎಂಟ್ರೆನ್ಸು ವಿಭೂತಿ ಫಾಲ್ಸ್ದು. ಗಿಡದ ರೂಟ್ಸ್ ಎಲ್ಲ ಹಿಂಗೆ ಆಚೆ ಬಂದಿದೆ ನೋಡಿ. ನೈಸ್.
ಲೈನಲ್ಲಿ ನಡಿಬೇಕು. ಅಮೇಝಿಂಗ್ ಆಗಿದೆ ಪ್ಲೇಸು, ಇಟ್ಸ್ ರಿಯಲಿ ನೈಸ್. ಒಳ್ಳೆ ಟ್ರೆಕ್ಕು. ಸೊ ನಮ್ಮ ದೀಪಕ್ ಅವರು ಅಲ್ಲಿ ಮುಂದೆ ನಿಂತ್ಕೊಂಡಿದ್ದಾರೆ, ನೋಡ್ಬೋದು ನೀವು. ಹಿ ಈಸ್ ಫಸ್ಟ್ ಒನ್. ಹಿ ಹ್ಯಾಸ್ ಅಮೇಝಿಂಗ್ ಫಿಟ್ನೆಸ್ ಆ್ಯಂಡ್ ಇಟ್ಸ್ ಗೋಯಿಂಗ್ ರಿಯಲಿ ಫಾಸ್ಟ್. ಹೌ ಹಿಯರ್ ಇಟ್ ಈಸ್. Here is an amazing waterfalls. So you can see this amazing waterfall. So you can take a bath there. Amazing. So this is how Vibhuti Falls looks. Oh, there is a camera here. Nice. So we are exploring another angle. ನೋಡುವ, ಸ್ವಲ್ಪ ಡೇಂಜರಸ್ ಇದೆ ಇದು. ನಾಟ್ ದ್ಯಾಟ್ ಈಸಿ. ಸೊ ದೀಪಕ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ಕಷ್ಟ ಇದೆ ಗುರು, ಕಷ್ಟ ಇದೆ ಗುರು. ಓಕೆ, ಐ ಮೀನ್ ಐ ಕೇಮ್ ನಿಯರ್ ದೀಪಕ್. And this is how the view looks from here. Yes. ಮಲ್ಲಿಕ್ ಮತ್ತು ಅಜಯ್ ಫಾಲ್ಸಲ್ಲಿ ಆಟ ಆಡ್ತಾ ಇದ್ದಾರೆ ಅಲ್ಲಿ ಕೆಳಗಡೆ. They were there actually. From there they came up and they are here now. And ಜನ ಅಲ್ಲಿ ತನಕನೂ ಹೋಗ್ತಾ ಇದ್ದಾರೆ, ನೋಡ್ಬೋದು ನೀವು. Also which is very dangerous. And this guy, I think he might jump now. Come on, do it. Yeah, amazing. That's nice. So ಅಜಯ್ ಅವರು ಮೇಲಿಂದ ಜಂಪ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. He is trying, he is analyzing, and yeah, he jumped. So Malik will be doing the jump now. He did a flip.